Praise the Lord. Greetings to you all in the name of our Lord and Savior Jesus Christ. Today's Bible verse, Proverbs chapter 23 verse 18. There is surely a future hope for you and your hope will not be cut off. ಜ್ಞಾನೋಕ್ತಿಗಳು 23:18 ವಚನ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ಹೌದು, ಇಲ್ಲಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸಲ್ಪಡ್ತಾ ಇದೆ, ನಾವು ದೇವರ ಮೇಲೆ ನಂಬಿಕೆ ಇಡಬೇಕು, ದೇವರ ಮೇಲೆ ನಿರೀಕ್ಷೆಯನ್ನು ಇಟ್ಟವರಾಗಿರಬೇಕು. ದೇವರು ನಮ್ಮ ಜೀವಿತದಲ್ಲಿ ವಾಗ್ದಾನಗಳನ್ನು ಕೊಟ್ಟಿದ್ದಾರೆ. ದೇವರು ನಮಗೆ ತನ್ನ ವಾಕ್ಯದ ಮೂಲಕವಾಗಿ ಮಾತನಾಡ್ತಾ ಇದ್ದಾರೆ, ತನ್ನ ಪ್ರವಾದಿಗಳ ಮೂಲಕವಾಗಿ ಮಾತನಾಡ್ತಾ ಇದ್ದಾರೆ. ಅಂದರೆ ನಾವು ಅದನ್ನು ನಂಬಬೇಕು ಪ್ರಿಯರೇ. ನಾವು ದೇವರ ಮೇಲೆ ನಿರೀಕ್ಷೆಯುಳ್ಳವರಾಗಿರಬೇಕು. ದೇವರು ನಮಗೆ ಇವತ್ತು ಹೇಳಿದ್ದಾರೆ ಅಂದರೆ ಅದು ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ ಎಂಬುದಾಗಿ ನಾವು ನಂಬುವಂತವರಾಗಿರಬೇಕು. ಇದಕ್ಕೆ ನಿದರ್ಶನವಾಗಿ ಮೊದಲನೇ ಸಮುವೇಲ 11ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಅದಕ್ಕಿಂತಲೂ ಮುಂಚಿತವಾಗಿ 10ನೇ ಅಧ್ಯಾಯದಲ್ಲಿ ಸೌಲನನ್ನು ಇಸ್ರಾಯೇಲ್ರ ಅರಸನನ್ನಾಗಿ ನೇಮಿಸಿದ್ದಾರೆ. ಆಗ ನೇಮಿಸಿರುವಾಗ ಅನೇಕರು ಕಾಣಿಕೆಗಳನ್ನು ತಂದು ಅರಸನಿಗೆ ಗೌರವ ಸಲ್ಲಿಸುತ್ತಾರೆ. ಕೆಲವೊಂದು ಕಾಕಪೋಕರು ಇವನೋ ನಮ್ಮನ್ನು ರಕ್ಷಿಸುವನು ಎಂಬುದಾಗಿ ಅವನನ್ನು ಹೀನಾಯವಾಗಿ ಕಂಡು ಅವನನ್ನು ಬಿಟ್ಟು ಹೋಗುತ್ತಾರೆ ಪ್ರಿಯರೇ. ಆದರೆ 11ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಮ್ಮೋನಿಯರ ಅರಸನು ನಹಾಷನು ಎಂಬವನಿರುತ್ತಾನೆ. ಅವನು ಏನು ಮಾಡ್ತಾನಂದ್ರೆ ಯಾಬೇಷ್ ಗಿಲ್ಯಾದಿಗೆ ಬಂದು ಮುತ್ತಿಗೆ ಹಾಕುತ್ತಾನೆ. ಆಗ ಆ ಯಾಬೇಷ್ ಗಿಲ್ಯಾದಿನವರು ಆ ಅರಸನ ಜೊತೆಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತಾರೆ. ನಾವು ನಿನ್ನ ಸೇವಕರಾಗುತ್ತೇವೆ ಎಂಬುದಾಗಿ ಅವರು ಬೇಡಿಕೊಂಡಾಗ ಅವನು ಅಷ್ಟಕ್ಕೆ ನಿಲ್ಲಲಿಲ್ಲ. ಹೌದು, ಈ ಜನರು ನನ್ನ ಆಳಾಗಿ ನನ್ನ ಸೇವಕರಾಗಿ ನಾನು ಹೇಳಿದ ಹಾಗೆ ಕೇಳಿಕೊಂಡು ಇರುತ್ತೇನೆ ಎಂಬುದಾಗಿ ಒಪ್ಪಿಕೊಂಡಿದ್ದಾರಲ್ಲ ಎಂಬುದಾಗಿ ಅವನು ಅಷ್ಟಕ್ಕೆ ಬಿಡಲಿಲ್ಲ. ಆದರೆ ಆ ಅರಸನು ಈ ಜನರನ್ನು ಇನ್ನೂ ಹೀಯಾಳಿಸಬೇಕು, ಇನ್ನೂ ಅವಮಾನ ಪಡಿಸಬೇಕು ಎಂಬುದಾಗಿ ಅವನು ಏನು ಹೇಳ್ತಾನೆ ಅಂದರೆ, ನಾನು ನಿಮ್ಮಲ್ಲಿ ಪ್ರತಿಯೊಬ್ಬೊಬ್ಬರ ಬಲಗಣ್ಣನ್ನು ಕಿತ್ತು ಹಾಕುತ್ತೇನೆ ಎಂಬುದಾಗಿ ಹೇಳ್ತಾನೆ. ಆಗ ಆ ಜನರಿಗೆ ಬಹಳ ದುಃಖವಾಗುತ್ತದೆ. ಬಹಳ ಕಷ್ಟದಿಂದ ಅವರು ಏನು ಹೇಳ್ತಾರೆ ಅಂದರೆ, ನಮಗೆ 7 ದಿವಸಗಳವರೆಗೆ ಅವಕಾಶ ಮಾಡಿಕೊಡು, 7 ದಿವಸಗಳ ನಂತರ ನಾವು ಇದಕ್ಕೆ ಉತ್ತರವನ್ನು ಕೊಡುತ್ತೇವೆ ಎಂಬುದಾಗಿ ಹೇಳಿದ ಮೇಲೆ ಅವರು ಇಸ್ರಾಯೇಲ್ ಪ್ರಾಂತ್ಯಕ್ಕೆ ತಮ್ಮ ದೂತರನ್ನು ಕಳುಹಿಸಿಕೊಡುತ್ತಾರೆ. ಆ ದೂತರು ಬಂದು ಆ ಯಾಬೇಷ್ ಗಿಲ್ಯಾದಿನವರ ಜೀವಿತದಲ್ಲಿ ಏನೇನು ಸಂಕಟ ಉಂಟಾಗಿದೆ ಅದನ್ನು ತಿಳಿಸಿದಾಗ ಅಲ್ಲಿರುವ ಜನರೆಲ್ಲರೂ ಬಹಳವಾಗಿ ದುಃಖ ಪಡುತ್ತಾರೆ. ಹೌದು, ಇನ್ನೊಬ್ಬರ ದುಃಖದಲ್ಲಿ ಇವರು ಸ್ಪಂದಿಸ್ತಾ ಇದ್ದಾರೆ, ಇವರು ಕೂಡ ಅಳುತ್ತಾ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಸೌಲನು ಬರುತ್ತಾನೆ. ಅರಸನನ್ನಾಗಿ ನೇಮಿಸಿದ ಸೌಲನು, ಇವನು ಒಬ್ಬ ರೈತನಾಗಿದ್ದನು. ಇವನು ಹೊಲಕ್ಕೆ ಹೋಗಿದ್ದನು. ಹೊಲದ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಬಂದಾಗ ಈ ಶಬ್ದವನ್ನು ಅವನು ಕೇಳಿಸಿಕೊಳ್ತಾನೆ. ಜನರೆಲ್ಲರೂ ಅಳುತ್ತಾ ಇದ್ದಾರೆ. ಈ ಅಳುವಿಕೆಗೆ ಕಾರಣ ಏನು ಎಂಬುದಾಗಿ ಅವನು ವಿಚಾರಿಸುತ್ತಾನೆ ಪ್ರಿಯರೇ. ಹೌದು, ಅರಸನಾಗಿ ಮಾಡುತ್ತಿರುವಂತಹ ಮೊದಲನೆಯ ಕಾರ್ಯ ಜನರ ದುಃಖಕ್ಕೆ ಸ್ಪಂದಿಸ್ತಾ ಇದ್ದಾನೆ. ಜನರು ಏನು ಮಾಡುತ್ತಾ ಇದ್ದಾರೆ, ಜನರಿಗೆ ಯಾಕೆ ದುಃಖವಾಗಿದೆ, ಇದನ್ನು ಅವನು ಅರಿತುಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾನೆ. ಅದನ್ನು ಕೇಳಿದಾಗ ಅಲ್ಲಿ ಅವನಿಗೆ ಗೊತ್ತಾಯಿತು, ಯಾಬೇಷ್ ಗಿಲ್ಯಾದಿಗೆ ಅಮ್ಮೋನಿಯರ ಅರಸನಾದ ನಹಾಷನು ಬಂದು ಮುತ್ತಿಗೆ ಹಾಕಿದ್ದಾನೆ. ಆದುದರಿಂದ ಇವರೆಲ್ಲರೂ ದುಃಖಿತರಾಗಿದ್ದಾರೆ ಎನ್ನುವ ವಿಷಯವನ್ನು ಅವನು ತಿಳಿದುಕೊಂಡು ಅವರಿಗೆ ಸುದ್ದಿಯನ್ನು ಹೇಳಿ ಕಳುಹಿಸುತ್ತಾನೆ. ಏನು ಹೇಳ್ತಾನೆಂದರೆ, ನಾಳೆ ಮಧ್ಯಾಹ್ನದಲ್ಲಿ ನಿಮಗೆ ಸಹಾಯ ಸಿಕ್ಕುವುದು. ಎಂಥ ಒಳ್ಳೆಯ ಒಂದು ಸುದ್ದಿ ಇದಾಗಿದೆ ಪ್ರಿಯರೇ. ಹೌದು, ಇದಕ್ಕಿಂತ ಮೊದಲು ಅವನು ಒಬ್ಬ ರೈತನಾಗಿದ್ದನು, ಸಾಧಾರಣ ಮನುಷ್ಯನಾಗಿದ್ದನು. ಈಗ ಅವನಿಗೆ ಅರಸನನ್ನಾಗಿ ಅಭಿಷೇಕ ಮಾಡಿದ್ದಾರೆ, ಪವಿತ್ರಾತ್ಮ ಅವನ ಮೇಲೆ ಇಳಿದು ಬಂದಿದೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಪವಿತ್ರಾತ್ಮ ನಮ್ಮ ಮೇಲೆ ಬರುವಾಗ ನಾವು ಒಬ್ಬ ಸಾಧಾರಣ ವ್ಯಕ್ತಿಗಳಾಗಿದ್ದರೂ ಕೂಡ ದೇವರು ನಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಪವಿತ್ರಾತ್ಮ ನಮಗೆ ಎಂಥ ಒಂದು ಸಾಮರ್ಥ್ಯ ಕೊಡುತ್ತದೆ, ಪವಿತ್ರಾತ್ಮ ನಮಗೆ ಎಂಥ ಒಂದು ಜ್ಞಾನವನ್ನು ಕೊಡುತ್ತದೆ ಎನ್ನುವುದನ್ನು ಇಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ ಪ್ರಿಯರೇ. ಅವರು ಹೇಳುತ್ತಾರೆ, ಯಾರೂ ನಮ್ಮನ್ನು ರಕ್ಷಿಸದಿದ್ದರೆ ನಾವು ನಿನ್ನ ಕಡೆಗೆ ಬರುತ್ತೇವೆ ಎಂಬುದಾಗಿ. ಆದರೆ ಇಲ್ಲಿ ಅರಸನಾದ ಸೌಲನು ನಾಳೆ ನಿಮಗೆ ಸಹಾಯ ಸಿಕ್ಕುವುದು ಎಂಬುದಾಗಿ ಹೇಳಿ ಕಳಿಸಿದ ದಿನದಲ್ಲೇ ಅವರು ಇನ್ನು ನಾಳೆ
ಅವರಿಗೆ ಸಹಾಯ ದೊರೆಯುತ್ತದೆ. ಆದರೆ ಇವತ್ತೇ ಅವರು ಸಂತೋಷ ಪಡ್ತಾ ಇದ್ದಾರೆ ಪ್ರಿಯರೇ. ಹೌದು, ಅವರ ಜೀವಿತದಲ್ಲಿ ಬಂದಿರತಕ್ಕಂಥ ಕಷ್ಟ ಸಂಕಟವನ್ನು ನೆನೆಸಿ ಅವರು ದುಃಖಿತರಾಗುತ್ತಾ ಇಲ್ಲ, ಅಳುತ್ತಾ ಇಲ್ಲ, ಚಿಂತಿಸುತ್ತಾ ಇಲ್ಲ, ಆದರೆ ಸಂತೋಷ ಪಡುತ್ತಾ ಇದ್ದಾರೆ. ಇನ್ನು ಸಹಾಯ ದೊರೆಯುವುದಕ್ಕಿಂತ ಮುಂಚಿತವಾಗಿಯೇ ಅವರು ಸಂತೋಷ ಪಡ್ತಾ ಇದ್ದಾರೆ. ಇದನ್ನು ನಾವು 10ನೇ ವಚನದಲ್ಲಿ ನಾವು ನೋಡ್ತೇವೆ. ಅವರು ಬಹಳವಾಗಿ ಸಂತೋಷಪಟ್ಟು ನಾವು ನಾಳೆ ನಿಮ್ಮ ಬಳಿಗೆ ಬರುತ್ತೇವೆ ಎಂಬುದಾಗಿ ಅವರು ಸಂತೋಷವನ್ನು ಆಚರಿಸಿದರು. ಪ್ರಿಯರೇ, ನಿನ್ನ ಜೀವಿತದಲ್ಲಿ ಇವತ್ತು ಕಷ್ಟ ಸಂಕಟ ವೇದನೆ ದುಃಖಗಳು ಬರುವಾಗ ನೀನು ಅದನ್ನೇ ನೆನೆಸಿ ಕೊರಗಿ ಅಳುತ್ತಾ ಇದೆಯಾ? ಬೇಡ ನನ್ನ ಪ್ರಿಯ ದೇವಜನರೇ. ದೇವರು ನಿನಗೆ ಹೇಳ್ತಾ ಇದ್ದಾರೆ, ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರರ್ಥಕವಾಗದು ಎಂಬುದಾಗಿ. ದೇವರ ಮೇಲೆ ನೀನು ಇಟ್ಟ ನಿರೀಕ್ಷೆ, ದೇವರು ಹೇಳಿದ್ದಾರೆ, ಯುಗದ ಸಮಾಪ್ತಿಯವರೆಗೂ ನಾನು ಎಲ್ಲ ದಿವಸ ನಾನು ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ. ಇಂಥ ಒಬ್ಬ ದೇವರು ನಮ್ಮೊಂದಿಗಿರುವಾಗ ನಾವ್ಯಾಕೆ ದುಃಖಿಸಬೇಕು? ಯಾವ ವೈರಿ ಯಾವ ಶೋಧಕನು ಕೂಡ ನಮಗೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದುದರಿಂದ ನಾವು ಚಿಂತಿಸುವುದು ಬೇಡ, ಕರ್ತನಲ್ಲಿ ನಾವು ಸಂತೋಷ ಪಡೋಣ. ಯೆಶಾಯ 25:9ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆಹಾ, ಈತನೇ ನಮ್ಮ ದೇವರು, ನಮ್ಮನ್ನು ರಕ್ಷಿಸಲಿ ಎಂದು ನಾವು ಈತನನ್ನೇ ನಿರೀಕ್ಷಿಸಿಕೊಂಡಿದ್ದೇವೆ ಎಂಬುದಾಗಿ. ಈತನೇ ಯೆಹೋವನು, ಈತನನ್ನೇ ನಿರೀಕ್ಷಿಸಿಕೊಂಡಿದ್ದೇವೆ, ಈತನ ರಕ್ಷಣೆಯಲ್ಲಿ ಆನಂದಿಸಿ ಉಲ್ಲಾಸ ಪಡುವೆವು ಎಂಬುದಾಗಿ. ಹೌದು, ಯೆಹೋವ ದೇವರು ನಮ್ಮನ್ನು ರಕ್ಷಿಸುವ ಆತನು ನಮ್ಮ ರಕ್ಷಕನಾಗಿದ್ದಾನೆ. ಆದುದರಿಂದ ನಾವು ಈತನ ರಕ್ಷಣೆಯಲ್ಲಿ ಆನಂದಿಸೋಣ, ಉಲ್ಲಾಸ ಪಡೋಣ. ದೇವರು ಖಂಡಿತವಾಗಿ ನಮಗೆ ಸಹಾಯ ಮಾಡುತ್ತಾರೆ. ಸೌಲನು ಆ ನಹೋಷನ ವಿರೋಧವಾಗಿ ಯುದ್ಧಕ್ಕೆ ಹೋಗಿ ಅವರನ್ನ ಸೋಲಿಸಿ ಬಿಡುತ್ತಾನೆ. ಹೌದು, ದೇವರು ಇಲ್ಲಿ ಮಹತ್ ಕಾರ್ಯವನ್ನು ಮಾಡಿದನು. ಜನರು ದೇವರ ವಾಕ್ಯವನ್ನು ನಂಬಿದರು. ಸೌಲನ ಬಾಯಿಂದ ಬಂದಿರತಕ್ಕಂಥ ಆ ಮಾತನ್ನು ನಂಬಿದರು. ನಾನು ನೀನು ಇವತ್ತು ದೇವರ ಮಾತನ್ನು ನಂಬುತ್ತಾ ಇದ್ದೇವಾ? ದೇವರ ಮೇಲೆ ನಿರೀಕ್ಷೆ ಇಡ್ತಾ ಇದ್ದೇವಾ? ನನ್ನ ಪ್ರಿಯ ದೇವಜನರೇ, ಇವತ್ತು ನಿಮ್ಮ ಜೀವಿತದಲ್ಲಿ ಯಾವ ಸಂಕಟಗಳು ಬಂದರೂ ಕೂಡ ದೇವರು ರಕ್ಷಣೆಯನ್ನು ಅನುಗ್ರಹಿಸುತ್ತಾರೆ. ನಿಮ್ಮ ಇಕ್ಕಟ್ಟಿನ ಸನ್ನಿವೇಶದಲ್ಲಿ ಕೇವಲ ದೇವರನ್ನು ಮಾತ್ರ ನಂಬಿರಿ, ದೇವರ ಮೇಲೆ ನಿರೀಕ್ಷೆಯನ್ನು ಇಟ್ಟಿರ್ರಿ. ಖಂಡಿತವಾಗಿಯೂ ದೇವರು ನಿಮಗೆ ಜಯವನ್ನು ಅನುಗ್ರಹಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ಎನ್ನುವ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆಯೇ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಯಾಬೇಷ್ ಗಿಲ್ಯಾದಿನವರು ನಿನ್ನ ಮೇಲೆ ನಿರೀಕ್ಷೆ ಇಟ್ಟಾಗ ದೇವರೇ, ನೀನು ಅವರಿಗೆ ರಕ್ಷಣೆಯನ್ನು ಅನುಗ್ರಹಿಸಿದ್ದಿ ಸ್ವಾಮಿ, ನಿನಗೆ ಸ್ತೋತ್ರಪ್ಪ. ಅರಸನಾದ ಸೌಲನ ಮೂಲಕವಾಗಿ ಅವರಿಗೆ ಜಯವನ್ನು ಅನುಗ್ರಹಿಸಿದ್ದಿ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಇವರಲ್ಲಿ ಅನೇಕರು ಸಂಕಟಕ್ಕೆ ಈಡಾಗಿದ್ದಾರೆ ಸ್ವಾಮಿ, ದುಃಖಿತರಾಗಿದ್ದಾರೆ, ಚಿಂತಿತರಾಗಿದ್ದಾರೆ, ವ್ಯಾಧಿಗ್ರಸ್ತರಾಗಿದ್ದಾರೆ ದೇವ. ಇವರನ್ನು ಆಶೀರ್ವಾದ ಮಾಡು ಸ್ವಾಮಿ. ಇವರಿಗೆ ನಿನ್ನ ವಾಕ್ಯವನ್ನು ಕಳಿಸಿಕೊಡಪ್ಪ. ನಿನ್ನ ವಾಕ್ಯವನ್ನು ದೂತರನ್ನೋ ಎಂಬಂತೆ ಕಳಿಸಿಕೊಟ್ಟು ಇವರನ್ನು ಆಶೀರ್ವದಿಸು ಸ್ವಾಮಿ. ಇವರು ನಿನ್ನ ಮೇಲೆಯೇ ನಿರೀಕ್ಷೆ ಇಡಲಿಕ್ಕೆ ಕೃಪೆಯನ್ನು ಅನುಗ್ರಹಿಸು. ಇವರ ಸಂಕಟಗಳೆಲ್ಲವುಗಳಿಂದ ಬಿಡುಗಡೆ ಕೊಟ್ಟು ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.